ಸ್ಪೆಷಲ್ ಊಟದಲ್ಲಿ ಇವತ್ತೊಬ್ಬರು ಸ್ಪೆಷಲ್ ಅತಿಥಿ ಬರ್ತಾ ಇದ್ದಾರೆ. ಇವರು ಅದ್ಭುತವಾದಂಥ ಕಲಾವಿದರು, ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ. ಇವರು ಮಾಡುವ ಸಿನಿಮಾಗಳನ್ನು ನೋಡೋಕ್ಕೆ ಒಂದು ಖುಷಿ ಸಿಗುತ್ತೆ. ಈಗ ಒಂದು ಸಿನಿಮಾ ಮಾಡಿದ್ದಾರೆ, ಆ ಸಿನಿಮಾದಲ್ಲಿ ಅದೃಷ್ಟವಶಾತ್ ನಾನು ಕೂಡ ಪಾರ್ಟ್ ಮಾಡಿದ್ದೀನಿ. ಹಾಗಾಗಿ ಆ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಅವ್ರನ್ನ ಬನ್ನಿಪ್ಪ ಮಾತಾಡೋಣ ಸಿನಿಮಾ ಬಗ್ಗೆ ಅಂತ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದಾರೆ. ಸೊ ತಡ ಮಾಡೋದು ಬೇಡ, ಕರೆದ್ಬಿಡ್ತೀನಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಅಭಿಲಾಷ್ ದಳಪತಿ. ಬರಬೇಕು 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 ಬರಬೇಕು. ಚೆನ್ನಾಗಿದ್ದೀರಾ ಸರ್? ವೆರಿ ನೈಸ್. ಬನ್ನಿ. ಒಟ್ಟಿನಲ್ಲಿ ನನಗೆ ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ಭಾಳ ಆಸೆ ಇತ್ತು. ಆ ಪ್ರಶ್ನೆ ಕೇಳೋಕ್ಕೋಸ್ಕರ ಕರ್ಸ್ಕೊಂಡೆ. ಓಕೆ, ವೆಲ್ಕಮ್ ಟು ಬೊಂಬಾಟ್ ಭೋಜನ. ಥ್ಯಾಂಕ್ ಯು ಸರ್. ನೀವು ಅಭಿಲಾಷ್ ದಳಪತಿ ಅಂತ ಇಟ್ಕೊಂಡಿದ್ದೀರಲ್ಲ, ಈ ದಳಪತಿ ಏನು ಅಂತ? ದಳಪತಿ ಬಂದು ಸಪೋರ್ಟಿಂಗ್ ನೇಮ್ ಸರ್. ಅದು ಶ್ರೀಕೃಷ್ಣನ ಹೆಸರು. ದೇವ್ರು ಯಾವಾಗಲೂ ನಮ್ಮ ಜೊತೆಗಿರಲಿ ಅಂತ ಇಟ್ಕೊಂಡಿದ್ದೀನಿ. ಹೌದಾ? ನಾನೇ ಆ ಥರದ ಸಿನಿಮಾ ಗಿನ್ಮಾಲ್ ಮಾಡಿದ್ರಲ್ಲೋ, ಅದಕ್ಕೆ ಅದು ಫೇಮಸ್ ಆಗಿ ಹಂಗೆ ಇಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೆ ಸರ್. ಇಲ್ಲ ಇಲ್ಲ, ವೆರಿ ಗುಡ್. ಸೊ ವೆಲ್ಕಮ್ ಟು ಬೊಂಬಾಟ್ ಭೋಜನ. ಇವತ್ತೊಂದು ಸ್ಪೆಷಲ್ ಕರಿ ಮಾಡ್ತಾ ಇದ್ದೀನಿ, ಚಪಾತಿ ಜೊತೆಗೆ ತಿನ್ನೋದಕ್ಕೆ ಅಂತ ಒಂದು ಕರಿ. ಆ್ಯಕ್ಚುಲಿ ಇದು ಸ್ಟೈಲ್ ಬಂದು ಮಹಾರಾಷ್ಟ್ರಿಯನ್ ಸ್ಟೈಲು ಕ್ವಿಝೀನು, ಬಟ್ ಅದನ್ನು ನಮ್ಮ ಕನ್ನಡೀಕರಿಸ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ. ಸೊ ತಿನ್ನಕ್ಕೆ ರೆಡಿ ಇದ್ದೀರಾ? ಶ್ಯೂರ್ ಸರ್, ಶ್ಯೂರ್. ಓಕೆ, ಇವತ್ತಿನ ವಿಶೇಷ ಏನಂದರೆ ಹಲಸಂದೆ ಹರ್ಷ ಅಂತ. ಅಲಸಂದೆ ಹರ್ಷ. ಹಲಸಂದೆ ಕಾಳಲ್ಲಿ ಮಾಡೋವಂಥದ್ದು. ಫ್ರೆಶ್ ಹಲಸಂದೆ ಕಾಳನ್ನು ಬಿಡಿಸಿ, ಹಲಸಂದೆಕಾಯಿ ಬಿಡಿಸಿ ಕಾಳು ತಗೊಂಡು ಅದರಿಂದ ಮಾಡುವಂಥದ್ದು. ಸೊ ಇವತ್ತಿನ ವಿಶೇಷ ಹಲಸಂದೆ ಹರ್ಷ. ಅಲಸಂದೆ ಹರ್ಷ ಮಾಡುವ ವಿಧಾನ: ಕುಕ್ಕರ್ಗೆ ನೀರು ಹಾಕಿ ಅದಕ್ಕೆ 3 ಕಪ್ ಹಸಿ ಅಲಸಂದೆ ಕಾಳು, ಸ್ವಲ್ಪ ಉಪ್ಪು, 1 ಕಪ್ ಸಿಪ್ಪೆ ತೆಗೆದು ಕತ್ತರಿಸಿಟ್ಟ ಆಲೂಗೆಡ್ಡೆ, 1 ಚಿಟಿಕೆ ಅರಿಶಿನ, 1 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಕುಕ್ಕರ್ ಅನ್ನು ಕೂಗಲು ಇಡಿ. ಮಿಕ್ಸಿ ಜಾರಿಗೆ 6 ಹಸಿಮೆಣಸಿನಕಾಯಿ, 1 ಇಂಚು ಹಸಿ ಶುಂಠಿ, 8 ರಿಂದ 10 ಬೆಳ್ಳುಳ್ಳಿ ಎಸಳು, ದೊಡ್ಡದಾಗಿ ಹೆಚ್ಚಿದ 1 ಈರುಳ್ಳಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಮತ್ತೊಂದು ಮಿಕ್ಸಿ ಜಾರ್ಗೆ ದೊಡ್ಡದಾಗಿ ಹೆಚ್ಚಿದ 1 ಕಪ್ ಟೊಮೆಟೊ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ. ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಬೆಂದ ಕಾಳನ್ನು ಶೋಧಿಸಿಕೊಳ್ಳಿ. ಪಾನಿಗೆ 3 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಜೀರಿಗೆ 1 ಚಮಚ ಹಾಕಿ ಸಿಡಿಸಿ. ರುಬ್ಬಿಟ್ಟ ಮಸಾಲೆಯ ಪೇಸ್ಟ್ ಸೇರಿಸಿ ಬಾಡಿಸಿ. ಈಗ ಬೇಯಿಸಿ ಶೋಧಿಸಿಟ್ಟ ಆಲೂಗೆಡ್ಡೆ ಮತ್ತು ಅಲಸಂದೆ ಕಾಳನ್ನು ಸ್ವಲ್ಪ ಹಾಕಿ ಮ್ಯಾಶರ್ ನಿಂದ ಚೆನ್ನಾಗಿ ಮೆತ್ತಗಾಗುವಂತೆ ಮ್ಯಾಶ್ ಮಾಡಿ ರುಬ್ಬಿಟ್ಟ ಟೊಮೆಟೊ ಹಾಕಿ ಬಾಡಿಸಿ. ನಂತರ 2 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲಾ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬಾಡಿಸಿ. ಪ್ಯಾನ್ ಎಣ್ಣೆ ಬಿಡಲು ಶುರು ಆದಾಗ ಅದಕ್ಕೆ ಬೇಯಿಸಿ ಶೋಧಿಸಿಟ್ಟ ಅಲಸಂದೆ ಕಾಳು ಮತ್ತು ಆಲೂಗೆಡ್ಡೆ ಹೋಳುಗಳನ್ನು ಜೊತೆಗೆ ಸ್ವಲ್ಪ ಬಸಿದಿಟ್ಟ ನೀರು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ಬೇಕೆನಿಸಿದರೆ ಮತ್ತಷ್ಟು ಉಪ್ಪು ಸೇರಿಸಿ ಕುದಿಸಿ. ಕಸೂರಿ ಮೇಥಿಯನ್ನು ಪುಡಿ ಮಾಡಿ ಉದುರಿಸಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೊಂಬಾಟ್ ರುಚಿಯ ಅಲಸಂದೆ ಹರ್ಷ ರೆಡಿ. ಸೊ ನಮ್ಮ ಇವತ್ತಿನ ಸ್ಪೆಷಲ್ ಹಲಸಂದೆ ಹರ್ಷ ತಿನ್ನಕ್ಕೆ ರೆಡಿ ಇದ್ದೀರಾ? ಸರ್, ಎಕ್ಸೈಟೆಡ್. ಇದಕ್ಕೆ ಒಂದು ಸ್ವಲ್ಪ ಉತ್ತರಾಗಿ ಓಕೆ, ಟೇಸ್ಟ್ ಮಾಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಬಿಸಿ ಇದೆ, ಹುಷಾರು. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆಯಾ? ನಿಜ. ಹಾ, ನಿಜ ಸರ್. ಬೊಂಬಾಟ್ ಆಗಿದೆ ಇದು. ನಾನು ಹಲಸಂದೆ ಕಾಳಲ್ಲಿ ಮಾಡಿದ್ದೀನಿ. ಸೇಮ್ ಮಸಾಲೆ ಎಲ್ಲ ಸೇಮ್ ಹಾಕ್ಬಿಟ್ಟು ಅವರೇ ಕಾಳಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ, ಬಟಾಣಿಯಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಈಗ ಹಲಸಂದೆಕಾಯಿ ಸೀಸನ್ನು. ಸೊ ಹಾಗಾಗಿ ಭಾಳ ಜನಕ್ಕೆ ಹಲಸಂದೆಕಾಯಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ. ವೆರೈಟಿ ಅಡುಗೆ ಮಾಡ್ಬೋದು ಅಂತ ತೋರ್ಸೋಕ್ಕೋಸ್ಕರ ಇದನ್ನು ಮಾಡಿದ್ದು. ಪರ್ಫೆಕ್ಟ್ ಆಗಿದೆ. ಉಪ್ಪು, ಖಾರ, ಹುಳಿ ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗಿದೆ ಸರ್. ಫಸ್ಟ್ ಕ್ಲಾಸ್ ಬ್ಯಾಲೆನ್ಸ್ ಆಗಿದೆ. ಚಪಾತಿಗೆ ಒಳ್ಳೆ ಕಾಂಬಿನೇಷನು. ಸೂಪರ್.